ಈ ನಮ್ಮೂರ ಪಕ್ಕದಲ್ಲಿ ಒಂದು ಊರದ ಚಂದ್ಗಾಲು ಅಂತಲ್ಲಿ ಬೋರ್ಲಿಂಗಣ್ಣ ಅಂತ ಒಬ್ಬಿದ್ದ. ಯಾತಕಪ್ಪ ಫೇಮಸ್ಸು ಅವನು ಅಂತ ಅಂದರೆ ದುರ್ಯೋಧನ ಪಾತ್ರ ಮಾಡೋದ್ರಲ್ಲಿ ಫೇಮಸ್ಸು ಅವನು. ವರ್ಷದಲ್ಲಿ 4 ನಾಟಕ ಆಡಲಿ ಜನಗಳು 4 ನಾಟಕಕ್ಕೂ ಸೇರ್ಕೊಳ್ಳೋನು ಅವ್ನು ಬಾಯಿಗಿಟ್ಟಾಕ. ಅವರಪ್ಪ ಭಾಗ ಆದಾಗ 4.5 ಎಕರೆ ಜಮೀನು ಕೊಟ್ಟಿದ್ದ. ನಾಟಕ ಆಡಿ 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 4 ಎಕರೆ ಮಾರ್ಬಿಟ್ಟು ಬರೀ 20 ಗುಂಟೆ ಮಡಿಕ ನಿಂತಿದ್ದ. ಅವ್ನು ಹೆಂಡ್ತಿ ಚಿಕ್ಕೊಳಕ ಬಾಮೈಕ್ಳು ಕರೆದ್ಬಿಟ್ಲು ಅಂತ ಅಂದರೆ ತಮ್ದಿರ ನಿಮ್ಮ ಮಾವನಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ, ಏನಾರ ನಾಟಕ ಸುದ್ದಿಗೆ ಹೋದ್ರೆ ನನ್ನ ಬಿಟ್ಬಿಟ್ಟು ನಾಟಕದವ್ರನ್ನೇ ಕಟ್ಕೋಬೇಕಾಯ್ತದೆ ಅಂತ ಹೇಳುವ ನನ್ನ ಮಗನ ನಿಮಗೆ ಅಂತ ಹೇಳ್ಬಿಟ್ಲು. ಬಾಮೈಕ್ಳು ಏನು ರಿಪೀಸ್ ಪಟ್ಟಿ ತಗೊಬಂದ್ಬಿಟ್ರು, ಸಿಗದಾಕ್ಬಿಡ್ತೀವಿ ಮಾವ, ನಾಟಕ ಸುದ್ದಿಗೆ ಹೋಗ್ಬೇಡ ಅಂತ ಎದುರಿಸ್ಬಿಟ್ಟು ಹೊಂಟೋದ್ರು. ಕೇಳಿಸ್ಕೊಳ್ಳಿ ಈ ಕಡೆಗೆ, ಬಲೋ ಭಾರತ್ ಮಾತಾಕಿ. ಕೇಳಿಸ್ಕೊಳ್ಳಿ. ಏನಾಗೋಯ್ತು, ನಾಟಕ ಸುದ್ದಿಗೆ ಹೋಗೋದು ಬಿಟ್ಬಿಟ್ಟ. ಹಿಂಗೆ ಅಕ್ಟೋಬರ್ ತಿಂಗಳು ಶುರುವಾಯಿತು, ಮಾರ್ಲೆ ಮೇಬೆ ಪ್ರಾರಂಭ ಆಯ್ತಲ್ಲ. ನಮ್ಮ ಅಪ್ಪಾಜಿ ಅಂತವ್ರು ಸುಮ್ಮನಿದ್ದಾರ, ಅಲೇ ಊರಾಗ ನೆಂಟರು ಬರ್ತಾರೆ ನಾಟಕ ನೋಡಲಿ, ನಾಟಕ ಕಲ್ತ್ಬಿಡ್ಬೇಕಲ್ಲ ಅಂದರು. ಯಾವ ನಾಟಕ ಕಲಿಮಾ? ನಾಟಕ್ಕೆಲ್ಲ ಗಂಡು ನಾಟಕ ಯಾವುದು? ಕುರುಕ್ಷೇತ್ರ. ಹೆಣ್ಣು ನಾಟಕ ಬೇರೆ ಇದ್ದವ, ಒಂದು ಕುರುಕ್ಷೇತ್ರ ಅಂತೀಯ. ಹೋಗ್ಲಿ ಬಿಡಿ, ಹೆಣ್ಣು ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಅಂದ್ರೆ ಆಯಿತು. ಅದು ನಾಟಕ ಚೆನ್ನಾಗಿ ಎಲ್ಲರೂ ಕಲ್ತ್ಕೊತಾವ್ರೆ, ಪಾತ್ರ ಅಂತಾವ್ರೆ. ಈ ದುರ್ಯೋಧನ ಮಾಡೋರೇ ಇಲ್ಲ. ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ರಿಗೂ ಆಯಿತು. ಈ ದುರ್ಯೋಧನ ಮಾಡೋರಿಲ್ಲ. ಯಾರಿದ್ದಾರೋ ದುರ್ಯೋಧನ ಮಾಡೋರು? ಬೋರ್ಲಿಂಗಣ್ಣ. ನಡ್ರಲ್ಲ ಕೇಳ್ಕೊಂಟು ಮರಮ್ಮ ಅಂತ ಅಡ್ಡಿ ತಕ್ಕ ಬಂದವ್ರೆ. ಅಂಗಡಿ ತಕ್ಕ ಬೀಡಿ ಎಳಿತಾ ಕೂತಿದ್ದ. ಅಣ್ಣ ನಾಟಕಕ್ಕೆ ಸೇರ್ಕೋಬೇಕು ಅಂದರು. ಅಯ್ಯೋ ನಿನ್ನ ಬಾಯಿಗೆ ಮಣ್ಣು ಹಾಕಾರ ಹೋಗ್ರಪ್ಪ, ನನ್ನ ಬಾಮೈಕ್ಳು ಒಂದೇಟಿಗೆ ತೀರಿಸ್ಬಿಡ್ರು, ನನ್ನ ರಿಪೀಸ್ ಬಿಟ್ಟು ತಗೊಬಂದಿದ್ರು. ನಾಟಕ ಸುದ್ದಿ ಬರೋದಿಲ್ಲ ಅಂದ. ಒಂದು 5 ಇದ್ದವನಂದ, ಅಣ್ಣ ನಿನ್ನ ಬಿಟ್ರೆ ನಮ್ಮೂರಲ್ಲಿ ದುರ್ಯೋಧನ ಪಾತ್ರ ಮಾಡೋಕೆ ಇನ್ನು ಯಾವ ಬಡ್ಡೆ ಕೈಲಿ ಆದದಣ್ಣ ಅಂದ. ಹತ್ತದೇ ಹಂಚಿನ ಮೇಲೆ ಕೂತ್ಕೊಬಿಟ್ಟ. ಹಂಗೆ ನಾನು ಬಿಟ್ರಿ ಇನ್ನು ಯಾರ ಕೈಲಾದದು? ನಮ್ಮ ಮಟ್ಟಿಯೊಳು ಅಕ್ಕಿ ಸೋಸ್ತಾ ಕೂತಾಳ ಚಿಕ್ಕೊಳಕ ಅಂತ. ಹೋಗಿ ಕೇಳ್ಕೊಬಿಡ್ರಲ್ಲ, ಒಂದು ಮಾತು ಸೇರ್ಕತ್ತೀನಿ ಅಂತವನೇ. ಚಿಕ್ಕೊಳಕ ಅಕ್ಕಿ ಸೋಸ್ತಾ ಕೂತಿದ್ಲು. ಅಕ್ಕ ನಿನ್ನ ಗಂಡನ ನಾಟಕ ಸೇರಿಸ್ಬೇಕು ಅಂದರು. ಅಪ್ಪ ನಿನ್ನ ದಮ್ಮ ಅಂತೀನಿ ಹೋಗ್ರು. ಮನಾಳ್ರ ನಾನು ಇರೋದೊಂದು 5 ಒಂದು 20 ಗುಂಟೆ ಗದ್ದಿಲ್ದಂಗೆ ಮಾಡೋಕೆ ಬಂದಿದ್ರೇನ್ರು. ನನ್ನ ಗಂಡ ಚಂಗಲ್ ನನ್ನ ಮಗ ಸರಿಲಾಕನ್ ಹೋಗ್ರಿ ಅಂತ ಅಂದ್ಲು. ಅಕ್ಕ ಸುನೀಲಣ್ಣ 50,000 ಕೊಡ್ತಾನೆ, ನವೀನಣ್ಣ 50,000 ಕೊಡ್ತಾನೆ, ಚೇತೋಣ್ಣ 50,000 ಕೊಡ್ತಾನೆ, ಯಜಮಾನ್ರೆಲ್ಲ ಸೇರಿ 50,000 ಕೊಡ್ತಾರೆ. 2 ಲಕ್ಷ ಆಯಿತು ಕನಕ. ನಾಟಕಕ್ಕೆ ಒಬ್ಬರು ದುಡ್ಡು ಕೊಡುವಂಗಿಲ್ಲ ಅಂದರು. ಅಯ್ಯೋ ನನ್ನ ಗಂಡನಿಗೆ ನಾಟಕದ ಹುಚ್ಚು, ಸೇರ್ಕಲಿ ಅಂದ್ಬಿಟ್ಟು ಕೊನೆಯಲ್ಲಿ ನೋಡೋ ಸರಿಯಾಗಿ ನಾಟಕ ಆಡ್ಬಿಟ್ಟು ತೆಪ್ಪಗಟ್ಟಿಗೆ ಬರಬೇಕು, ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸರಿಯಾಗಿ ಈಜಿ ಮಡಗ್ಬಿಡ್ತೀನಿ ನಿನ್ನ ಅಂದ್ಲು. ಬೈ ಲೇ ಸುಮ್ ಕೂತ್ಕೊ ಕೇಳು. ಆಗೇನಾಗೋಯ್ತು, ಚೆನ್ನಾಗಿ ಕಲ್ತ್ಕೊಂಡ ನಾಟಕವ. ನಾಟಕದ ದಿನ ಬಂತು, ಮೀಸ ಕೆರೆಸ್ಕೊಂಡು ಊರು ಮುಂಚೆ ನಿಂತಿದ್ದ. ಪಟಪಟೆ ಚಡ್ಡಿ ಇಕ್ಕೊಂಡು 20 ಗುಂಟೆಲಿ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಕಬ್ಬು ಬೆಳೆದಿದ್ರು. ಆ ಕಬ್ಬು ಆಲೆ ಮನೇಲಿ ಆಡಿಸಿದ್ರೇನೋ, ಆಲೆ ಮನೆ ಬೆಲ್ದೋನವರು 20,000 ದುಡ್ಡು ಕೊಡಬೇಕಾಯ್ತು ಚಿಕ್ಕಳಕ್ಕನಿಗೆ. ಹುಡ್ಕಾಡವನೇ ಅವಳು ಅಡುಗೆ ಮಾಡ್ಕೊ ಅಟ್ಟಿಯೊಳಗೆ ಸೇರ್ಕೊಂಡವಳೆ. ಬೋರ್ಲಿಂಗಣ್ಣ ಊರು ಮುಂಚೆ ನಿಂತಿದ್ನಲ್ಲ, ತಕಲ ನೀನು ಹೆಂಡ್ತಿ ಕೊಟ್ಬಿಡು ಅಂದ್ಬಿಟ್ಟು 20,000 ಕೊಟ್ಬಿಟ್ಟು ಹೊಂಟೋದ. 40 ನೋಟ 500 ರೂಪಾಯಿನವ, 20,000. ಆ ಬಡ್ಡಿಗೇನು ಈಗ ಅರ್ಜೆಂಟು ಒತ್ತರ ಕೊಟ್ಟರೆ ಆಗೋದಿಲ್ಲ ಅಂದ್ಬಿಟ್ಟು ಚಡಿ ಜೋಬಳಿಗೆ ಮಡಿಕೊಬಿಟ್ಟ. ಸೀನ್ಸಿನ ಲಾರಿ ಬತ್ತು, ಏನು ಮೇಕಪ್ ಮಾಡಿದ್ರು, ಬಟ್ಟೆ ಗಿಟ್ಟಿಲ್ಲ ಹಾಕಿದ್ರು, ಮೀಸೆಲ್ಲ ಹಾಕಿದ್ರು. ಇನ್ನೇನು ಸ್ಟೇಜ್ ಒಳಗೆ ಹೋಗ್ಬೇಕು, ಯಾಕೋ ಕೈಕಾಲೆಲ್ಲ ನಡ್ಕೋಕೆ ಶುರುವಾಗೋದ್ವಲ್ಲ. ಅಲೋ ಯಾಕೋ ನಡುಕ್ತಾವಲ್ಲ ಅಂದ ಕೈಕಾಲು. ಲೇ ಎದ್ರಕಬೇಡ, 3 ಕೊಟ್ರೆ ಎಣ್ಣೆ ಕೊಡ್ದು ಬಿಡ್ಲ ಸರಿ ಐತೆ ಅಂತ ಅಂದವ್ರೆ. ಈ ಬಡ್ಡಿ ಇದೆ 4 ಕೊಟ್ರೆ ತರ್ಸ್ಕೊಂಡು ಕುಡಿದ್ಬಿಟ್ಟಾನೆ, ನೀರು ಹಾಕಿಲ್ಲ ಏನೂ ಇಲ್ಲ. ಏನು ಆ ಲೈಟಿನ ಬೆಳಕು ಅದಕ್ಕೂ ಜನ ಒಬ್ಬೊಬ್ಬರು 30 ಜನ ಕಣ್ಣಂಗೆ ಕಾಣ್ತಾವ್ರೆ. ನಮ್ಮ ಜನಗಳು ನಾಟಕದಲ್ಲಿ ಎಲ್ಲ ಡೈಲಾಗ್ನು ಮರ್ತ್ಕೊತಾರೆ, ಒಂದು ಡೈಲಾಗ್ ಮರ್ತ್ಕೊಳ್ಳೋದಿಲ್ಲ. ಯಾವ್ದು ಹೇಳಿ? ಯಾರಲ್ಲಿ ನರ್ತಕಿಯನ್ನು ಬರಮಾಡತಕ್ಕದ್ದು. ಅವಮ್ಮನ ಬರ್ಮಾಡ್ಕೊಳ್ಳೋಕ್ಕೆ 50,000 ಸಾಲ ಮಾಡ್ಕೊಂಡು ಊರು ತುಂಬ ತಿರುಗ್ತಾರೆ ಅಂದ್ಕೊಳ್ಳೋ. ಏನು ತುಮಕೂರಿಂದ ಜ್ಯೋತಿಲಕ್ಷ್ಮಿ ಕರೆಸ್ಬಿಟ್ಟವಳೆ, ಸಣ್ಣಗವಳೆ ಕುಂಡಾಕ್ಬಿಡ್ತಾಳೆ ಅಂತ. ಬೋರ್ಲಿಂಗಣ್ಣ ದರ್ಬಾರ್ ಸೀನ್ ಕೂತ್ಕೊಂಡ, ಯಾರಲ್ಲಿ ಅಂದ. ನರ್ತಕಿಯನ್ನು ಬರಮಾಡತಕ್ಕದ್ದು ಹುಕುಂ ಬಂದ್ರು. ಕುಣ್ಕ ಬಂದ್ಬಿಡ್ಲು ಕನೆಯ ಜ್ಯೋತಿಲಕ್ಷ್ಮಿ. ರಾಜಾದಿರಾಜ ನೀ ಸಾರ್ವಭೌಮ, ರಾಜಾದಿರಾಜ ನೀ ಸಾರ್ವಭೌಮ, ಸುಕುಮಾರ ತೇಜ ಗಂಭೀರ ರಾಜ, ರಾಜಾದಿರಾಜ ನೀ ಸಾರ್ವಭೌಮ ಅಂದು ಜನ ಉಯ್ಲೋ ಅಂದ್ಬಿಟ್ರು. ಹಂಗೆ ಬೋರ್ಲಿಂಗಣ್ಣಗೆ ಎಣ್ಣೆ ಹೊಡೆದಿದ್ದಕ್ಕೂ ಅದಕ್ಕೂ ಭಾಳ ಖುಷಿ ಆಗೋಯ್ತು. ಭಲೇ ನರ್ತಕಿ ಅಂದ್ಬಿಟ್ಟಿದ್ದೆ. ಕಚ್ಚೆ ಎತ್ಬಿಟ್ಟು ಚಡ್ಡಿ ಜೊಬ್ಬಳ ಕೈ ಹಾಕ್ಬಿಟ್ಟು 500 ರೂಪಾಯಿ ನೋಟ ತೆಗ್ದಿದ್ದೆ, ಲಠಾರ್ನೇ ಹಸ್ಬಿಟ್ಟು. ಹಂಗೆ
ಅವಮ್ಮ 500 ರೂಪಾಯಿ ನೋಟ ಈಸ್ಕೊಂಡು ಹೋಗಿ ಬೆಳಕಲ್ಲಿ ನೋಡ್ತಾಳೆ. ನಾಟಕ ಒಪ್ಪಿರೋದು 3,000ಕ್ಕೆ 500 ಎಷ್ಟೇ ಬಿಟ್ನಲ್ಲ ನೀನು ಬಾಯಿಗೆ ಮಣ್ಣಾಕ. ಒಳಕ್ಕೆ ಹೋದ್ಲು, ಬೋರ್ಲಿಂಗಣ್ಣ 4 ಮಾತಾಡ್ದ ದುರ್ಯೋಧನದವ. ಆವಾಗ ಎಣ್ಣೆ ಪೌರ್ ಒಂಚೂರು ಕೆಲಸ ಮಾಡೋಕೆ ಶುರು ಮಾಡ್ತಲ್ಲ. ಯಾರಲ್ಲಿ ಅಂದ. ಮೇಷ್ಟ್ರಂದ್ರು ಏನ್ಲ ನರ್ತಕಿಯನ್ನು ಬರ್ರ ಮಾಡೋದು ಸಾಕದು ಅಂದ. ಈಗ ತಾನೇ ಬಂದೋದ್ಲಲ್ಲ ನಿನ್ನ ಬಾಯಿಗೆ ಮಣ್ಣು ಹಾಕಂದ್ಲು. ಮತ್ತೊಮ್ಮೆ ಬರ್ರ ಮಾಡಿ ನಿಮ್ಮ ಅಪ್ಪನ ಮನೆ ಗಂಟೆನು ಓದೋದು ಅಂದ. ಬೋರ್ಲಿಂಗಣ್ಣ ಹೆಚ್ಚಾಗಿ ಕುಡಿದ್ಬಿಟ್ಟವನೇ, ಕಳ್ಸಿರ್ಲಿ ಇನ್ನೊಂದ್ಸಾರಿ ಅಂದು. ಅವಮ್ಮ ಬಂದ್ಬಿಟ್ಲು ಕುಡ್ಕೊಂಡಿದ್ದೆ. ತೈ ತಕ್ಕತಿಂ ತಕ್ಕತೈ ತಕ್ಕತಿಂ ತದಿಂಗು ತದಿಗಿಣ ಥೋಮ್ ತದಿಂಗು ತದಿಗಿಣ ಥೋಮ್ ತದಿಂಗು ತದಿಗಿಣ ಥೋಮ್ ಅಂದ್ಲು. ಬೋರ್ಲಿಂಗಣ್ಣ ಖುಷಿ ಆಗೋಯ್ತು. ತಿರ್ಗಾ ಕಚ್ಚೆ ಎತ್ತದೆ, ಚಡಿ ಜೊಬಳ ಕೈ ಹಾಕಿದ್ 500 ರೂಪಾಯಿ ನೋಟ ತೆಗ್ದದಲ್ಲ ಟಾರ್ಗೆ ಎಸ್ಬಿಟ್ಟು ಅಮ್ಮನ ಮೇಲೆ. ಅವಮ್ಮನಿಗೆ ಗೊತ್ತಾಗೋಯ್ತು, ಈ ಬಡ್ಡಿ ಐದಂತ 500 ರೂಪಾಯಿ ನೋಟ್ ಜಾಸ್ತಿ ಅವೇ, ನಾವು ಒಳಕ್ಕೆ ಹೋಗುದೇ ಬೇಡ ಅಂದ್ಬಿಟ್ಟು ಪರ್ದಂಚರ್ಲಿ ನಿಂತ್ಕೊಬಿಟ್ರು. ಬೆಳಗಾನ ಇದೆ ಕತೆ, ಯಾರಲ್ಲಿ ಏನಿದೆ ತಡ ಓಡ್ಬಾರ್ದು. ಅಮ್ಮ ಕುಣಿದು 500 ರೂಪಾಯಿ ಇಸ್ಕೊ ಒಯ್ತಲೇ ಇರೋದು. ಚಿಕ್ಕೊಳಕ ನನ್ನ ಗಂಡ ಕಡೆ ನಾಟಕ ಆಡ್ತಾವನೆ ಅಂತ ಮುಂದ್ಗಡೆ ಕೂತ್ಕೊ ಎಲೆ ಅಡಿಕೆ ಹಾಕತ್ತಾವಳೆ. ಇವ್ನು 500 ರೂಪಾಯಿ ನೋಟ ಎಸಿತಾ ಇದ್ರೆ ಅವಳಲ್ಲೂ ಹಸಿಟಾಯ್ತಾ ಕೂತವೆ. ಅಲ್ಲ ನನ್ನ ಮಗನಿಗೆ ನೀರು ಕಟ್ತಿದ್ದವಳು ನಾನು, ಉಪ್ಪು ಹಾಕ್ತಿದ್ದವಳು ನಾನು, ಕಳೆ ಕೀಳ್ತಿದ್ದವಳು ನಾನು. ವಾಲೆ ಅಡ ಮಾಡ್ಬಿಟ್ಟು ಬಿತ್ತನೆ ಕಪ್ ತಂದ್ಕೊಟ್ಟು ನನ್ನ ಬಾಯಿಗೆ ಮಣ್ಣಾಕ ಹೆಂಗೆ ಎಸಿತಾ ಇದ್ದಾನೋ. ಬಾ ನನ್ನ ಮಗನ ಇದ್ನ ಅಟ್ಟಿಗೆ ನೀನು 3 ಗಂಟೆಗೆ 3 ಗಂಟೆ ರಾತ್ರಲ್ಲಿ ಹೋಗಿ ತಾಳಾಕ ಮನಿಕೊಬಿಟ್ಲು ಅಟ್ಟಿಲಿ. 4 ಗಂಟೆಗೆ ನಾಟಕ ಮುಗೀತು. ಬಣ್ಣ ಎಲ್ಲ ಬಿಚ್ಚಾಕ್ಬಿಟ್ಟು ಬಟ್ಟೆ ಬರಿ ಎಲ್ಲ ಬಿಚ್ಕೊಂಡು ಒಂದು ಪಟಾಪಟ್ಟಿ ಚಡ್ಡಿಲಿ ಅರ್ಧಂಬರ್ಧ ಬಣ್ಣ ತೊಳ್ಕೊಂಡು ಈಚೆಗೆ ಬಿಟ್ಬಿಟ್ಟವ್ರೆ ಬೋರ್ಲಿಂಗಣ್ಣನ. ಕುಡ್ದು ಗ್ಯಾನ್ದಲ್ಲಿ ಎಲ್ಲಿ ದುಡ್ಡು ಎಸ್ಬಿಟ್ನೋ ಎಲ್ಲನೂ ಎಸ್ಬಿಟ್ಟವನೆ. ಆ 4 ನಾಯಿ ತಗಳ್ಕೊಬಿಡೋಲ್ಲ ಇವನ. ಇಲ್ಲಿ ಒಳ್ಳೋ ಅಂತ ಬೀದಿಲಿ ಹೋಗ್ರು ಆಳದೇವಿಯೋ. ಯಾವ ಗ್ಯಾನ್ದಲ್ಲಿ ಎಸ್ಬಿಟ್ನೋ ಅಂದ್ಬಿಟ್ಟು ಎಲ್ಲ ಜೋಬನು ಚಿಮುಕ್ತಾನೆ, ಯಾವ ಜೋಬಲ್ಲೂ ದುಡ್ಡಿಲ್ಲ. ಏನಪ್ಪ ಮಾಡೋದು, ಅಟ್ಟಿಗೆ ಹೋಗ್ಲೇಬೇಕಲ್ಲ ಅಂದ್ಬಿಟ್ಟು ಬಂದ ಮನೆಗೆ. ಬಾಗಿಲು ತಟ್ತಾನೆ, ಯಾರೋ ಬೋರ್ಲಿಂಗಣ್ಣ, ಚಿಕ್ಕೋಳೆ ಚಿಕ್ಕೋಳೆ ಅಂದ. ಅವಳು ಬಕ್ಕೊಂದು ಗೊರಕೆ ಹೊಡಿ ನಾಟಕ ಆಡ್ತಾವಳೆ. ಹಿಂಗೆ ಆಡೋರು ತೆಗಿದಿಲ್ಲ ಈ ಬಡ್ಡಿ ನಾಟಕದಂಗೆ ಅದ್ರ ಸುಮ ಅಂದ್ಬಿಟ್ಟದ್ದೆ. ಯಾರಮ್ಮಿ ಮನೆ ಒಳಗೆ ಅಂದ. ಚಿಕ್ಕೊಳಕ್ಕ ಎದ್ದು ಕುಂತ್ಕಂತಾವಳೆ. ಮಹಾಪ್ರಭು ಏನಪ್ಪಣೆ ಅಂದ್ಲು. ಪರವಾಗಿಲ್ಲಕ್ಕನೋ ಯಾರಲ್ಲಿ ಎಂದೇಟಿಗೆ ಏನಪ್ಪಣೆ ಏನೋ ಗಂಟು ಬಂದವಳೆ. ಹಿಂಗೆ ಆಡಿದ್ರೆ ಬಾಗಿಲು ತೆಗಿತಾಳೆ ಅಂದ್ಬಿಡುತ್ತೆ. ಪ್ರಿಯತಮೆ ಬಾಗಿಲು ತೆರೆಯತಕ್ಕದ್ದು ಅಂದ. ಅವಳು ಒಳಗೆ ಕುಂತ್ಕಂತಾವಳೆ. ಮಹಾಪ್ರಭು ಕಬ್ಬುನ್ ದುಡ್ಡು ಏನಾಗಿರತಕ್ಕದ್ದು ಅಂದು. ಹೊಂಟೋಯ್ತು ಜೀವ ಇವನಿಗೆ. ಅಯ್ಯೋಳು ಬಾಯಿಗೆ ಮಾಡ್ಲಾಕ ನೋಡ್ಕೊಂಬಂದವಳಲ್ಲಪ್ಪ, ಏನಾರ ಹೇಳಲೇಬೇಕಲ್ಲ. ಪ್ರಿಯತಮೆ ಅದನ್ನು ಸೀನಿಸ್ನವ್ರಿಗೂ ಡ್ಯಾನ್ಸ್ನವ್ರಿಗೂ ಕೊಟ್ಟಿರತಕ್ಕದ್ದು ಅಂದ. ಅವಳಂದು ನನ್ನ ಮಗನೇ ಇದ್ದೆ ನೀನು ಅವ್ರ ಇಂಚರ್ ಹೋಗತಕ್ಕದ್ದು ಅಂದ್ಲು. ಬೆಳಗಾನ ಬಾಗಿಲು ತೆಗಿದ್ದೀನಿ, ನಾಯಿ ಜೊತೆಲಿ ಮನಗಿದ್ದ ಉಚ್ಚವಿಕೊಂಡು. ನಮ್ಮ ಹಳೆ ಕಾಲದ ಜನ ಇವ್ರಿಗೆ ಹಳೆ ಕಾಲದ ಜನ ನಾಟಕ ಕಲಿಯುವಾಗ ಓದಕ್ಕೆ ಬರೀಕ್ ಬರ್ತಿರ್ಲಿಲ್ಲ. ಮೇಷ್ಟ್ರು ಏನು ಹೇಳ್ಕೊಡ್ತಾರೆ ಅದು ಕಲಿತಿದ್ರು. ಅದು ಮೇಷ್ಟ್ರು ಏನು ಹೇಳ್ಕೊಡ್ತಾರೆ ತಪ್ಪ ಸರಿ ಹೇಳ್ತಿದ್ರು. ಒಂದ್ಸರಿ ಏನಾಗೋದೆ, ಹಿಂಗೆ ಈ ಒಳಗೆರೆ ಸೋಮನಹಳ್ಳಿ ಅಂತ ಊರಲ್ಲಿ ರಾಮಾಯಣ ನಾಟಕ ಕಲ್ತ್ಬಿಟ್ಟವ್ರೆ. ನಾಟಕ ನಾಳಿದ್ದು ಅನ್ನುವಂಗೆ ಈ ಕುಂಭಕರ್ಣನ ಪಾತ್ರ ಮಾಡಿದವನಿಗೆ ಚಳಿ ಜ್ವರ ಬಂದ್ಬಿಟ್ಟವೆ. ಕುಂಭಕರ್ಣ ಇಲ್ಲ ಅಂದಮೇಲೆ ರಾಮಾಯಣ ನಾಟಕ ನಡೆದದಪ್ಪ, ಇಲ್ಲ ಆಗೋದಿಲ್ಲ, ಈಗ ಬೇಕೇ ಬೇಕವನು. ಆಗ ಪಟೇಲ್ರಿಗೂ ಮೇಷ್ಟ್ರಿಗೂ ಚಿಂತೆ ಶುರುವಾಗೋಯ್ತು, ಏನಪ್ಪ ಮಾಡೋದು, ಕುಂಭಕರ್ಣ ಇಲ್ಲ. ಆಗ ಹಿಂಗೆ ಚೇರ್ಮನ್ರ ಮನೇಲಿ ಒಬ್ಬ ಮಾದ ಅಂತ ಕೆಲಸ ಮಾಡ್ಕೊಂಡಿದ್ದ. ಏನು ಅವನ ಕೆಲಸ, ಉಪ್ಪೆರ್ಚೋದು, ಕಾಯಿ ಕೀಳೋದು, ಕಳೆ ಕೀಳೋದು, ಕಬ್ಬನಿಗೆ ವ್ಯವಸಾಯ ಮಾಡ್ಕೊಂಡು ನಿಂತಿದ್ದ. ಮೇಷ್ಟ್ರು ಅಂದರು, ಕರ್ಕೊಂಬನ್ರಿ ಅವನ್ನ ನೋಡಮ್ಮ ಹೆಂಗಿದ್ದನು ಅಂದರು. ಕರಿವಾಟೆ ಹೇಳಿ ಸ್ವಾಮಿ ಕುಂಭಕರ್ಣಂಗೆ ಅವನೇ ಹೇಳ್ಕೊಡಿ ಸ್ವಾಮಿ ಕಂದುವ ಅಂದರು. ಅವ್ನು ಕರ್ಕೊಬಂದರು. ಅವ್ನಿಗೆ ಓದಕ್ಕೆ ಬರೀಕ್ ಬರೋಲ್ದ ಮಾದನಿಗೆ. ಮೇಷ್ಟ್ರು ಹೇಳ್ಕೊಟ್ರು ರಾಗವಾಗಿ ಒಂದು ಕುಂಭಕರ್ಣನ ಕಂದವ. ಹೆಂಗೆ ಹೇಳ್ಕೊಟ್ರು, ಈ ಉಜ್ವಲ ಧೀರ ಶೂರ ಪೊಲಸ್ತ್ಯ ಕುಂಭಕರ್ಣ ಸಾರ್ವಭೌಮನಿಗೆ ಅದಾರು ಸರಿಸಮರೋ ಓ ಓ ಇಷ್ಟುದ್ದ ಹೇಳ್ಕೊಟ್ರೆ ಓದಕ್ಕೆ ಬರೀಕ್ ಬರ್ದೆ ನನಗೆ ಏನು ಹೇಳೋಣ ಅವನು. ಸ್ವಾಮಿ ಹೊಸಿ ತುಂಡಾಕ್ಬಿಟ್ಟು ಹೇಳ್ಕೊಡಿ ಅಂದ. ಲೇ ತುಂಡಾಕ್ ಹೋಗೋದೇನು ಗೋಬಳಿ ಮರ ಕೆಟ್ಟೋಯ್ತಾ ಹೇಳ ಅಂದರು. ತಿರ್ಗಾ ಮೇಷ್ಟ್ರು ರಾಗವಾಗಿ ಹೇಳ್ಕೊಟ್ರು, ಈ ಉಜ್ವಲ ಪೊಲಸ್ತ್ಯ ಧೀರ ಶೂರ ಕುಂಭಕರ್ಣ ಸಾರ್ವಭೌಮನಿಗೆ ಅದಾರು ಸರಿಸಮರೋ ಓ ಓ ಉಪ್ಪಿಟ್ಗ ನಿಂತಿದ್ದವನಿಗೆ ಇಟ್ಟುದ್ದೇ ಹೇಳಿದ್ರೆ ಏನಾದದು. ಮೇಷ್ಟ್ರಂದ್ರು ಹೇಳ ಅಂತಾರೆ, ಪಟೇಲ್ರು ಬಡ್ಕತಾವ್ರೆ. ಶುರು ಮಾಡ್ಬಿಟ್ಟ, ಯೂರಿಯ ಉಜ್ವಲ ಸುಫಲ ಅಂದ. ಮೇಷ್ಟ್ರಂದ್ರು 16 ಪಟಾಸು ಸಣ್ಣುಪ್ಪು ಬೂದಿ. ನಿನ್ ಬಾಯಿಗೆ ಮಣ್ಣಾಕ ಹೋಗು.
ನಾಟಕ ಆಡೋ ಕರ್ಕೊಬನ್ನಿ ಅಂದ್ರೆ ಉಪ್ಪಿನ ಮುಟ್ಟೆ ಹೆಸರು ಹೇಳ್ತಾವನಲ್ರಿ ಅಂತ. ನಮ್ಮ ಜನ ಅವತ್ತಿನ ಕಾಲದಲ್ಲಿ ಧರ್ಮಗಾಲ ಹಂಗಿತ್ತು ಕಣ್ರವ.